ಸ್ನೇಹಿತರೆ, ನಾವು ಜೀವಿಸುತ್ತಿರುವ ಈ ಪರಿಸರದಲ್ಲಿ ಈ ಕ್ಷಣದಲ್ಲಿ ನಮ್ಮ ಸುತ್ತಲೂ ಅಪಾರ ಪ್ರಮಾಣದ ಶಬ್ದಗಳು ಹರಿದಾಡುತ್ತಿವೆ. ಆದರೆ ಅವುಗಳಲ್ಲಿ ಬಹುಪಾಲು ಶಬ್ದಗಳನ್ನು ನಾವು ಎಂದಿಗೂ ಕೇಳುವುದಿಲ್ಲ. ಅದಕ್ಕೆ ಕಾರಣ ಶಬ್ದಗಳ ದೌರ್ಬಲ್ಯವಲ್ಲ, ನಮ್ಮ ಕಿವಿಗಳ ಮಿತಿ. ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದ ಸಣ್ಣ ಶಬ್ದಗಳನ್ನು ಕೇಳಬಲ್ಲೆವು ಅಂದುಕೊಂಡಿದ್ದೇವೆ. ನಿಜ ಹೇಳಬೇಕೆಂದರೆ ನಾವು ಕೇಳಬಲ್ಲ ಶಬ್ದಗಳ ವ್ಯಾಪ್ತಿ ಬಹಳ ಸೀಮಿತ. ಅದಕ್ಕಿಂತ ಹೊರಗಿನ ಶಬ್ದಗಳು ನಮ್ಮ ಸುತ್ತಲಿದ್ದರೂ ಅವು ನಮ್ಮ ಜಗತ್ತಿನ ಭಾಗವೇ ಅಲ್ಲ ಎಂಬಂತೆ ನಮ್ಮ ಮೆದುಳು ವರ್ತಿಸುತ್ತದೆ. ಆದರೆ ವಾಸ್ತವದಲ್ಲಿ ನಮಗೆ ಕಾಣಿಸದಂತೆ ಒಂದು ಸಂಪೂರ್ಣ ಶಬ್ದಗಳ ಜಗತ್ತು ನಮ್ಮ ಜೊತೆಯಾಗಿ ಅಸ್ತಿತ್ವದಲ್ಲಿದೆ. ಸ್ನೇಹಿತರೆ, ಮಾನವನ ಕಿವಿಯ ಮಿತಿ ಸಾಮಾನ್ಯವಾಗಿ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗಿದನ್ನು ಹೇಳಿದ್ದೆವು. ಈ ಮಿತಿಯೊಳಗಿನ ಶಬ್ದಗಳನ್ನು ಮಾತ್ರ ನಮ್ಮ ಕಿವಿ ಕೇಳಬಲ್ಲದು. ಈ 20 ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿಯ ಶಬ್ದಗಳನ್ನು ಇನ್ಫ್ರಾಸೌಂಡ್ ಎಂದು ಕರೆಯಲಾಗುತ್ತದೆ. ಹಾಗೆ 20,000 ಹರ್ಟ್ಸ್ಗಿಂತ ಹೆಚ್ಚಿನ ಫ್ರೀಕ್ವೆನ್ಸಿಯ ಶಬ್ದಗಳನ್ನು ಅಲ್ಟ್ರಾಸೌಂಡ್ ಎಂದು ಕರೆಯಲಾಗುತ್ತದೆ. ಈ ಇನ್ಫ್ರಾಸೌಂಡ್ ಮತ್ತು ಅಲ್ಟ್ರಾಸೌಂಡ್ ಎರಡೂ ಶಬ್ದಗಳು ನಮ್ಮ ಸುತ್ತಲೂ ನಿರಂತರವಾಗಿ ಇದ್ದರೂ ನಮ್ಮ ಕಿವಿ ಅದನ್ನು ಗುರುತಿಸುವುದಿಲ್ಲ. ಅಂದರೆ ಕೆಲವೊಂದು ಶಬ್ದವೇ ಇಲ್ಲ ಎಂದು ನಾವಂದುಕೊಂಡಿದ್ದೇವೆ. ಆದರೆ ವಾಸ್ತವವೇನೆಂದರೆ ನಾವದನ್ನು ಅನುಭವಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಅಷ್ಟೇ. ಸಸ್ಯಗಳು ಸಂಪೂರ್ಣ ಮೌನವಾಗಿವೆ ಎಂದು ನಾವು ಭಾವಿಸಿದ್ದೆವು. ಆದರೆ ಹಿಂದಿನ ಒಂದು ಎಪಿಸೋಡ್ನಲ್ಲಿ ನಾವು ಈ ರಹಸ್ಯವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೆವು. ಅದರಲ್ಲಿ ಸಸ್ಯಗಳು ಮಾತನಾಡುತ್ತವೆ, ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಸಸ್ಯಗಳು ನೋವಿನಲ್ಲಿ ಅಥವಾ ಒತ್ತಡದಲ್ಲಿರುವಾಗ ಅಲ್ಟ್ರಾಸೋನಿಕ್ ಸೌಂಡ್ಗಳನ್ನು ಉತ್ಪಾದಿಸುತ್ತವೆ ಎಂದು ಇತ್ತೀಚೆಗಿನ ವೈಜ್ಞಾನಿಕ ಸಂಶೋಧನೆಗಳು ತೋರಿಸಿವೆ. ಅವುಗಳಿಗೆ ನೀರು ಕಡಿಮೆಯಾದಾಗ, ಇಲ್ಲವೇ ಅವುಗಳ ಎಲೆಗಳನ್ನು ಕತ್ತರಿಸಿದಾಗ ಅಥವಾ ಯಾವುದೇ ದೈಹಿಕ ಹಾನಿಯಾದಾಗ ಸಸ್ಯಗಳು 40,000ರಿಂದ 60,000 ಹರ್ಟ್ಸ್ನ ನಡುವಿನ ಶಬ್ದಗಳನ್ನು ಹೊರಬಿಡುತ್ತವೆ. ಸಸ್ಯಗಳು ಹೊರಬಿಡುವ ನಾವು ಕೇಳಲಾಗದ ಈ ಶಬ್ದಗಳನ್ನು ಕೆಲವೊಂದು ಕೀಟಗಳು ಮತ್ತು ಪ್ರಾಣಿಗಳು ಗುರುತಿಸಬಲ್ಲದು. ಅಂದರೆ ಇದರರ್ಥ ಸಸ್ಯಗಳು ಸಹ ಸಂವಹನ ಮಾಡುತ್ತವೆ, ಆದರೆ ನಮ್ಮ ಭಾಷೆಯಲ್ಲಿ ಅಲ್ಲ. ಮಾನವರಿಗಿಂತ ಪ್ರಾಣಿಗಳಿಗೆ ಶಬ್ದಗಳ ಜಗತ್ತು ಬಹಳ ವಿಶಾಲ. ಆನೆಗಳು ಇನ್ಫ್ರಾಸೌಂಡ್ ಬಳಸಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಇತರ ಆನೆಗಳ ಜೊತೆ ಸಂವಹನ ಮಾಡುತ್ತವೆ. ಈ ಶಬ್ದಗಳು ಹೇಗೆ ಹರಡುತ್ತವೆ ಎಂಬ ಕುತೂಹಲ ನಿಮಗಿರಬಹುದು. ಹೌದು ಸ್ನೇಹಿತರೆ, ಈ ಶಬ್ದಗಳು ಗಾಳಿಯ ಮೂಲಕ ಮಾತ್ರವಲ್ಲ, ನೆಲದ ಮೂಲಕವೂ ಹರಡುತ್ತವೆ. ಇದೇ ರೀತಿ ಡಾಲ್ಫಿನ್ಗಳು ಮತ್ತು ಬಾವಲಿಗಳು ಅಲ್ಟ್ರಾಸೌಂಡ್ ಬಳಸಿಕೊಂಡು ತಮ್ಮ ಸುತ್ತಲಿನ ಜಗತ್ತನ್ನು ನೋಡುತ್ತವೆ. ಹೌದು, ನೋಡುತ್ತವೆ. ನಮಗೆ ದೃಷ್ಟಿ ಹೇಗೆ ಮುಖ್ಯವೋ ಅವುಗಳಿಗೆ ಶಬ್ದವೇ ದೃಷ್ಟಿ. ಭೂಮಿಯೇ ಮಾತನಾಡುತ್ತಿದೆಯೇ? ಸ್ನೇಹಿತರೆ, ಭೂಮಿ ಮೌನವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ವಾಸ್ತವದಲ್ಲಿ ಭೂಮಿ ನಿರಂತರವಾಗಿ ಶಬ್ದ ಮಾಡುತ್ತಿದೆ. ಇದನ್ನು ಅರ್ತ್ ಹಮ್ ಎಂದು ಕರೆಯಲಾಗುತ್ತದೆ. ಇದು ತುಂಬ ಕಡಿಮೆ ಫ್ರೀಕ್ವೆನ್ಸಿಯ ಕಂಪನವಾಗಿದ್ದು ಮಾನವನ ಕಿವಿಗೆ ಇದನ್ನು ಕೇಳಲು ಸಾಧ್ಯವಿಲ್ಲ. ಇದೇ ರೀತಿ ನಾವು ಸಮುದ್ರ ತೀರದಲ್ಲಿ ಅಲೆಗಳ ಶಬ್ದವನ್ನು ಕೇಳುತ್ತೇವೆ. ಆದರೆ ಸಾಗರದಾಳದಲ್ಲಿಯೂ ಶಬ್ದಗಳಿವೆ. ಅಲ್ಲಿ ನಡೆಯುವ ಭಾರೀ ಚಲನೆಗಳು ಇನ್ಫ್ರಾಸೌಂಡನ್ನು ನಿರಂತರವಾಗಿ ಉತ್ಪಾದಿಸುತ್ತಿವೆ. ಆದರೆ ಮಾನವನ ಕಿವಿಗೆ ಇದನ್ನು ಕೇಳಲು ಸಾಧ್ಯವಿಲ್ಲ. ಹಾಗೆ ಭೂಕಂಪಗಳು, ಹಿಮಪರ್ವತಗಳ ಬಿರುಕುಗಳು ಇವೆಲ್ಲ ಇನ್ಫ್ರಾಸೌಂಡ್ಗಳನ್ನು ಉತ್ಪಾದಿಸುತ್ತವೆ. ಆದರೆ ಆ ಶಬ್ದವನ್ನು ನಾವು ಕೇಳಲಾರದ ಪ್ರಜಾತಿಯಾಗಿ ಉಳಿದುಕೊಂಡಿದ್ದೇವೆ. ಈಗ ನಮ್ಮ ಬುದ್ಧಿವಂತಿಕೆ ಎಲ್ಲಿಯವರೆಗೆ ತಲುಪಿದೆ ಎಂದರೆ ನಾವು ಅವುಗಳನ್ನು ಕೇಳಲು ಉಪಕರಣಗಳನ್ನು ತಯಾರಿಸಿಟ್ಟುಕೊಂಡಿದ್ದೇವೆ. ಇಲ್ಲಿ ಇನ್ಫ್ರಾಸೌಂಡ್ಗಳು ನಮಗೆ ಕೇಳಿಸುವುದಿಲ್ಲ, ಹಾಗೆ ಅಲ್ಟ್ರಾಸೌಂಡ್ಗಳು ನಮಗೆ ಕೇಳಿಸುವುದಿಲ್ಲ. ಹಾಗೆನ್ನುವುದಾದರೆ
ಈ ಕೇಳಲಾರದ ಶಬ್ದಗಳು ನಮಗೇನು ತೊಂದರೆ ಮಾಡುವುದಿಲ್ಲವೇ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಹೌದು ಸ್ನೇಹಿತರೆ, ನಮ್ಮ ಕೇಳಲಾರದ ಈ ಶಬ್ದಗಳು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕೆಲವು ಇನ್ಫ್ರಾಸೌಂಡ್ಗಳು ಮಾನವನಲ್ಲಿ ಅಸ್ಪಷ್ಟ ಭಯ, ಆತಂಕ, ಅಶಾಂತಿ, ನಿದ್ರಾ ವ್ಯತ್ಯಯದಂತಹ ಲಕ್ಷಣಗಳನ್ನು ಉಂಟು ಮಾಡಬಹುದು. ಕೆಲವೊಮ್ಮೆ ಕಾರಣವೇ ಗೊತ್ತಿಲ್ಲದ ಒತ್ತಡ ಅಥವಾ ಭಯ ನಿಮ್ಮನ್ನು ಆವರಿಸಿರಬಹುದು. ಅದಕ್ಕೆ ಕಾರಣ ನೀವು ಕೇಳಲಾರದ ಶಬ್ದಗಳಾಗಿರಬಹುದು ಎಂದು ವಿಜ್ಞಾನಿಗಳು ಶಂಕಿಸುತ್ತಾರೆ. ಸ್ನೇಹಿತರೆ, ನಿಮಗೊಂದು ಸಂಶಯ ಬರಬಹುದು. ಗುಡುಗಿನ ಶಬ್ದ ಅಷ್ಟೊಂದು ಜೋರಾಗಿ ಕೇಳಿಸುತ್ತದೆ, ಅದು 20,000 ಹರ್ಟ್ಸ್ಗಿಂತ ಖಂಡಿತ ಮೇಲಿರುತ್ತದೆ, ಅದು ನಮಗೆ ಕೇಳಿಸುತ್ತಿದೆಯಲ್ಲವೇ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಹೌದು ಸ್ನೇಹಿತರೆ, ಗುಡುಗಿನ ಶಬ್ದದ ಉದಾಹರಣೆಯಿಂದಲೇ ನಿಮಗಿರುವ ಎಲ್ಲ ಸಂಶಯಗಳನ್ನು ನಿವಾರಿಸುತ್ತೇವೆ ಕೇಳಿ. ನಾವು 20,000 ರಿಂದ 20,000 ಹರ್ಟ್ಸ್ನೊಳಗಿನ ಶಬ್ದವನ್ನು ಮಾತ್ರ ಮಾನವನ ಕಿವಿ ಕೇಳಿಸಿಕೊಳ್ಳುತ್ತದೆ ಎಂದು ಹೇಳಿದ್ದೇವೆ. ಈ 20,000 ಹರ್ಟ್ಸ್ ಎನ್ನುವುದು ಫ್ರೀಕ್ವೆನ್ಸಿ, ಅಂದರೆ ಶಬ್ದದ ಪಿಚ್. ಅದು ತೆಳುವಾಗಿದೆಯೇ ಗಂಭೀರವಾಗಿದೆಯೇ ಎಂದು ತಿಳಿದುಕೊಳ್ಳುವುದೇ ಈ ಫ್ರೀಕ್ವೆನ್ಸಿ. ಆದರೆ ಗುಡುಗನ್ನು ಲೌಡ್ನೆಸ್ನಲ್ಲಿ ಅಳೆಯಲಾಗುತ್ತದೆ, ಅಂದರೆ ಡೆಸಿಬಲ್ನಲ್ಲಿ ಅಳೆಯಲಾಗುತ್ತದೆ. ಗುಡುಗು 120 ರಿಂದ 140 ಡೆಸಿಬಲ್ನಷ್ಟು ಶಬ್ದ ಮಾಡುತ್ತದೆ. ಇದು ಅತ್ಯಂತ ಜೋರಾದ ಶಬ್ದ. ಆದರೆ ಗುಡುಗಿನ ಫ್ರೀಕ್ವೆನ್ಸಿ ತುಂಬ ಕಡಿಮೆ, ಹೆಚ್ಚೆಂದರೆ 20 ಹರ್ಟ್ಸ್ನಿಂದ 120 ಹರ್ಟ್ಸ್ ಅಷ್ಟೇ. ಗುಡುಗು ಎನ್ನುವುದು ಕಡಿಮೆ ಪಿಚ್ನ ಶಬ್ದ, ಆದರೆ ಲೌಡ್ನೆಸ್ನಲ್ಲಿ ದೊಡ್ಡ ಶಬ್ದ, ಅಂದರೆ ಜೋರಾಗಿ ಕೇಳುತ್ತದೆ. ಗುಡುಗನ್ನು ಫ್ರೀಕ್ವೆನ್ಸಿಯೊಳಗಿಟ್ಟಾಗ ಅದು ನಮ್ಮ ಕಿವಿಗೆ ಕೇಳಿಸಿಕೊಳ್ಳುವ ರೇಂಜ್ನಲ್ಲಿಯೇ ಇರುತ್ತದೆ. ನಾವಿಲ್ಲಿ ಚರ್ಚೆ ಮಾಡುತ್ತಿರುವ ಫ್ರೀಕ್ವೆನ್ಸಿ ಎಂದರೆ ಹರ್ಟ್ಸ್ಗಳಲ್ಲಿ ಇರುತ್ತದೆ. ಅದಕ್ಕೂ ಲೌಡ್ನೆಸ್ಗೂ ಸಂಬಂಧವಿಲ್ಲ ಎನ್ನುವುದು ನಿಮಗಿಲ್ಲಿ ಸ್ಪಷ್ಟವಾಗಬೇಕು. ಹಾಗೆಯೇ ಈ ಕೇಳದ ಶಬ್ದಗಳಿಂದ ನಮಗೇನಾದರೂ ಉಪಯೋಗವಿದೆಯೇ ಎಂಬ ಪ್ರಶ್ನೆಯು ನಿಮಗೆ ಬರಬಹುದು. ಈ ಶಬ್ದಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹಳ ಪರಿಣಾಮಕಾರಿಯಾಗಿ ಬಳಸುತ್ತಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಟ್ರಾಸೌಂಡ್ ಬಳಸಿ ಗರ್ಭದಲ್ಲಿರುವ ಶಿಶುವನ್ನು ನೋಡಬಹುದು. ಭೂಕಂಪಗಳನ್ನು ಮುಂಚಿತವಾಗಿ ಗುರುತಿಸಲು ಇನ್ಫ್ರಾಸೌಂಡ್ ಉಪಕರಣಗಳನ್ನು ಬಳಸಲಾಗುತ್ತದೆ. ಮಿಲಿಟರಿ ಕ್ಷೇತ್ರದಲ್ಲಿಯೂ ಶಬ್ದವನ್ನು ಆಯುಧವಾಗಿ ಬಳಸುವ ಪ್ರಯೋಗಗಳು ನಡೆದಿವೆ. ಶಬ್ದ ಕೇವಲ ಸಂವಹನದ ಸಾಧನವಲ್ಲ, ಅದು ಶಕ್ತಿಯೂ ಹೌದು. ಸ್ನೇಹಿತರೆ, ನಾವು ನೋಡುವುದು, ಕೇಳುವುದು, ಅನುಭವಿಸುವುದು ಇವೆಲ್ಲ ನಮ್ಮ ಇಂದ್ರಿಯಗಳ ನಿಯಂತ್ರಣದಲ್ಲಿದೆ. ಅಂದರೆ ಅವುಗಳ ಮಿತಿಯೊಳಗೆ ನಾವು ಎಲ್ಲವನ್ನು ಅನುಭವಿಸುತ್ತೇವೆ. ಅದೇ ಪ್ರಪಂಚ ಎಂದುಕೊಳ್ಳುತ್ತೇವೆ. ಪ್ರಾಣಿಗಳು, ಸಸ್ಯಗಳು, ಭೂಮಿ ಎಲ್ಲವೂ ತಮ್ಮದೇ ಆದ ಸೆನ್ಸರಿ ರಿಯಾಲಿಟಿ, ಅಂದರೆ ಸಂವೇದನಾ ವಾಸ್ತವದಲ್ಲಿ ಬದುಕುತ್ತಿವೆ. ನಮ್ಮ ಜಗತ್ತು ಸಂಪೂರ್ಣವಲ್ಲ, ಅದು ನಮ್ಮ ಸಾಮರ್ಥ್ಯದ ಗಡಿಯೊಳಗೆ ಇರುವ ಒಂದು ಭಾಗ ಮಾತ್ರ. ನಾವು ಕೇಳಲಾರದ ಶಬ್ದಗಳ ಜಗತ್ತು ನಮಗೆ ತಿಳಿಯದಂತೆ ನಮ್ಮ ಜೊತೆಯಾಗಿ ಅಸ್ತಿತ್ವದಲ್ಲಿದೆ. ಈ ಕ್ಷಣವೂ ನಿಮ್ಮ ಸುತ್ತಲೂ ಅನೇಕ ಶಬ್ದಗಳು ಹರಿದಾಡುತ್ತಿವೆ. ಅವು ಅಪಾಯದ ಸೂಚನೆಯೇ, ಸಹಾಯದ ಕೂಗೆ, ಅಥವಾ ಪ್ರಕೃತಿಯ ಮೌನ ಭಾಷೆ. ನಾವು ಕೇಳಲಾರದೇ ಇರುವುದರಿಂದ ಅದು ಇಲ್ಲ ಅನ್ನುವ ಹಾಗಿಲ್ಲ. ಬಹುಶಃ ನಾವು ಇನ್ನೂ ಸಂಪೂರ್ಣ ಜಗತ್ತನ್ನು ಕೇಳಲು ಕಲಿತಿಲ್ಲ ಎಂದೇ ತಿಳಿಯಬೇಕಾಗುತ್ತದೆ.